ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಹರ್ಷಿ ಭಗೀರಥ ಜಯಂತಿಯ ಅಂಗವಾಗಿ ಬೆಳಗಾವಿಯಲ್ಲಿ ಭವ್ಯ ಮೆರವಣಿಗೆಯನ್ನ ನಡೆಸಲಾಯಿತು. ಕಿಲ್ಲಾ ಮುಂಭಾಗದ ಅಶೋಕ ವೃತ್ತದಲ್ಲಿ ಮೆರವಣಿಗೆಯನ್ನ ಸಂಸದ ಜಗದೀಶ್ ಶೆಟ್ಟರ್ ಉದ್ಘಾಟಿಸಿದ್ರು. ಚಿತ್ರದುರ್ಗ ಭಗೀರಥ ಗುರುಪೀಠದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ, ನಾಗೇಶ್ ಚೈತನ್ಯ ಸ್ವಾಮೀಜಿ, ಪಾಲಿಕೆಯ ಮೇಯರ್ ಮಂಗೇಶ್ ಪವಾರ್, ಉಪಮೇಯರ್ ವಾಣಿ ಜೋಶಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರೆ, ಇತರೆಯ ಅಧಿಕಾರಿಗಳು ಹಾಗೂ ಒಪ್ಪಾಳ್ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಅಶೋಕ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆ ಆರ್ಟಿಒ ವೃತ್ತದ ಮೂಲಕ ಸಾಗಿ ಕುಮಾರಗಂಧರ್ವ ರಂಗಮಂದಿರದ ಆವರಣದಲ್ಲಿ ಮುಕ್ತಾಯಗೊಳಿತು. ಈ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಹೊಸದುರ್ಗದ ಭಗೀರಥ ಗುರುಪೀಠದ ಜಗದ್ಗುರು ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿ ಮಾತನಾಡಿ, ರಾಜರ್ಷಿ ಭಗೀರಥ ಜಯಂತಿಯನ್ನ ಬೆಳಗಾವಿ ಜಿಲ್ಲಾ ಉಪ್ಪಾಳ್ ಸಮಾಜ ಹಾಗೂ ಜಿಲ್ಲಾಡಳಿತದಿಂದ ಆಚರಿಸಲಾಗ್ತಾ ಇದ್ದು, ಬೆಳಗಾವಿ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೀತಾ ಇದೆ. 300ಕ್ಕೂ ಹೆಚ್ಚು ಸುಮಂಗಲೆಯರ ಕುಂಭಮೇಳ, ಜಾನಪದ ಕಲಾಮೇಳ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಒಪ್ಪಾರ ಸಮಾಜದ ಬಾಂಧವರೊಂದಿಗೆ ಸಾಗ್ತಾ ಇದೆ ಎಂದರು. ರಾಜರ್ಷಿ ಭಗೀರಥ ಮಹರ್ಷಿಗಳನ್ನ ಮಂದಿರದಲ್ಲಿ ಸ್ಮರಣೆ ಮಾಡಿ ಇವತ್ತಿನ ಬೆಳಗಾವಿ ಜಿಲ್ಲಾ ಉಪ್ಪಾರ ಸಮಾಜ ಹಾಗೂ ಸರ್ಕಾರದ ಆಡಳಿತದಿಂದ ಭಗೀರಥ ಜಯಂತಿ ಮಹೋತ್ಸವವನ್ನ ಬೆಳಗಾವಿ ಮುಖ್ಯ ಬೀದಿಗಳಲ್ಲಿ ಈಗಾಗಲೇ ಮೆರವಣಿಗೆ ನಡೀತಾ ಇದೆ. ಅದ್ದೂರಿಯಾಗಿ ಭಕ್ತಿಯಿಂದ ಈ ಸಮಾರಂಭ ನಡೀತಾ ಇದೆ. ಈ ಸಮಾರಂಭಕ್ಕೆ ಈ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚಿನ ಮಹಿಳೆಯರು ಕುಂಭವನ್ನು ಹೊತ್ತು ಭವ್ಯ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಭಗೀರಥ ಮಹರ್ಷಿಗಳು ಕಠಿಣ ತಪಸ್ಸಿನ ಮೂಲಕ ದೇವಗಂಗೆಯನ್ನ ಧರೆಗಿಳಿಸಿ ಎಲ್ಲ ಜೀವಕೋಟಿಯ ಮನುಕುಲದ ಉದ್ಧಾರ ಮಾಡಿದಂತಹ ಮಹಾ ತಪಸ್ವಿಗಳು. ಅಂತಹ ಮಹಾನ್ ತಪಸ್ವಿಗಳ ಜಯಂತಿಯನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಈಗಾಗಲೇ ಮೇ 4ರಂದು ಎಲ್ಲಾ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಭಗೀರಥ ಜಯಂತಿ ಆಚರಣೆಯಾಗಿದೆ. ಭಗೀರಥರ ಆದರ್ಶಗಳನ್ನ ಪಾಲಿಸಿ ನಮ್ಮ ಬದುಕಿನಲ್ಲಿ ಉತ್ತಮ ಸಾಧನೆಗಳನ್ನ ಮಾಡಿ ಭಗೀರಥರಂತೆ ಯಶಸ್ವಿ ಹೊಂದಬೇಕು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.